ಲಾಸ್ಟ್ ಇಯರ್ ನಾನು ಕಲ್ತ್ಕೊಂಡು ಸ್ವಲ್ಪ ಪಾಠಗಳನ್ನ ನಿಮಗೆ ಹೇಳ್ತೀನಿ, ಲೈಫ್ ಲೆಸನ್ಸ್ ಅಂತಲೇ ಹೇಳ್ಬೋದು. ಅಷ್ಟೊಂದು ದೊಡ್ಡ ವ್ಯಕ್ತಿ ನಾನು ಅಂತ ಹೇಳ್ಕೊಡೋಷ್ಟು, ಬಟ್ ಸಜೆಷನ್ ಅನ್ನೋದು ಒಂದಿದೆ, ಅದನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಥಿಂಗ್ ಹೇಗೆ ಹೇಳೋದು, ಡೋಂಟ್ ಟ್ರೀಟ್ ಯೋರ್ ಸೆಲ್ಫ್ ವೆರಿ ಹಾರ್ಡ್. ಅಂದರೆ ಆಗಲೇಬೇಕು ನೀವು ಕೆಲವು ವಿಷಯಗಳು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ರಿಸ್ಕ್ ಪಟ್ಟರು, ಆ ಟೈಮ್ ಬಂದಾಗೆ ನಿಮಗೆ ಎಲ್ಲರೂ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಟ್ ಟುಕ್ ಮೀ 8 years to reach from 0 followers or 0 subscribers in YouTube to 1K. ಸರಿನಾ, 1K ಬರೋಕ್ಕೆ ಇಟ್ ಟುಕ್ ಮೀ 8 years. 1K ಇಂದ 2K ಬರೋಕ್ಕೆ 3 months. ಕೆಲವು ಸತಿ ಆಗುತ್ತೆ, ದಟ್ಸ್ ರಿಯಲಿ ಓಕೆ. ಇಟ್ ಟುಕ್ ಅಸ್ ಲೈಕ್ 7-8 years to reach 10K followers. ಲಾಸ್ಟ್ ಇಯರ್ ನಾನು ಪೋಸ್ಟ್ ಮಾಡಿದ್ದೀನಿ, ಕಂಟಿನ್ಯೂಸ್ ವೀಡಿಯೋಸ್ ಹಾಕಿದ್ದೀನಿ. ಅಲ್ಲಿಂದ 70K ಬರೋಕ್ಕೆ ಇಟ್ ಟುಕ್ ಮೀ 1 year. ಗಿವ್ ಅಪ್ ಮಾಡಬೇಡಿ, ನೆವರ್ ಎವರ್ ಗಿವ್ ಅಪ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಿಮ್ಮ ಮೇಲೆ ನೀವು ತುಂಬ ಹಾರ್ಶ್ ಆಗಿ ಬೇರೆಯವ್ರು ಫುಲ್ ಇವೆಂಟ್ಸ್ ಮಾಡಿಬಿಡ್ತಾ ಇದ್ದಾರೆ, ನಾನು ಮಾಡ್ತಾ ಇಲ್ಲ, ಇಲ್ಲ ಫುಲ್ ಬೇರೆಯವ್ರಿಗೆ ಇನ್ಕಮ್ ಬಂದುಬಿಡ್ತಾ ಇದೆ, ನನಗೆ ಇನ್ಕಮ್ ಬರ್ತಾ ಇಲ್ಲ, ಇಲ್ಲ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ನಾನು ಮನೇಲಿದ್ದೀನಿ, ಇಲ್ಲ ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ದಾರೆ, ನಾನು ಮನೇಲಿದ್ದೀನಿ, ಇಲ್ಲ ನಮ್ಮ ಫ್ಯಾಮಿಲಿ ಮದುವೆ ನಡೀತಾ ಇದೆ, ನನಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಐ ಆಮ್ ಇವೆಂಟ್. ಕಂಪೇರ್ ಮಾಡೋದು ಬೇಡ, ನೆವರ್ ಗಿವ್ ಅಪ್. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನಾಟ್ ಎವ್ರಿಬಡಿ ಈಸ್ ಜೆನ್ಯೂನ್ಲಿ ಹ್ಯಾಪಿ ಫಾರ್ ಯುವರ್ ಸಕ್ಸಸ್. ನಿಜನಾ? 100% ನಾನು ಹೇಳ್ತೀನಲ್ಲ, ನನ್ನ ಮುಂದೆ ಒಂಥರ, ನನ್ನ ಹಿಂದೆ ಒಂಥರ. ದಟ್ಸ್ ಓಕೆ, ದಟ್ಸ್ ರಿಯಲಿ ಓಕೆ. ಇಟ್ಸ್ ಲೆಫ್ಟ್ ಟು ದೆಮ್. ಅದು ನಾವಲ್ಲ ಅಲ್ಲ. ಅವರು ನಮ್ಮ ಬಗ್ಗೆ ಎಷ್ಟೇ ಮಾತಾಡಿದ್ರು ಕೂಡ ನಾವು ಆ ಲೆವೆಲ್ಗೆ ಇಳಿದು ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಲೆಟ್ಸ್ ನಾಟ್ ಟೇಕ್ ದಟ್ ರಿವೆಂಜ್. ಯಾಕದು ಧೈರ್ಯ ಇದೆ, ಎದುರುಗಡೆ ಒಂದು ಮಾತಾಡ್ತಾರೆ, ಲೆಟ್ ಮಿ ಫೇಸ್. ಎಲ್ಲರೂ 100% ನಂಬಾರ್ದು. ನಾಟ್ ಎವ್ರಿಬಡಿ ಈಸ್ ಜೆನ್ಯೂನ್ಲಿ ಹ್ಯಾಪಿ ಫಾರ್ ಯುವರ್ ಗ್ರೋತ್. ಈಗ ನಾನೇನೋ ಒಂದು ಇವೆಂಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅರ್ನಿಂಗ್ ವೆಲ್, ಸೆಟ್ಲಿಂಗ್ ವೆಲ್, ಫ್ಯಾಮಿಲಿಗೆ ಚೆನ್ನಾಗಿ ನೋಡ್ಕೋತಾ ಇದ್ದೀರ ಅಂದಾಗ ಬೇಕಂತಾನೆ ಪಾಯಿಂಟ್ ಔಟ್ ಮಾಡೋಕ್ಕೆ, ಬೇಕಂತಾನೆ ನಿಮ್ಗೆ ಟ್ರಿಗರ್ ಮಾಡೋಕ್ಕೆ, ಬೇಕಂತಾನೆ ಹರ್ಟ್ ಮಾಡೋಕ್ಕೆ, ಚುಚ್ಚಿ ಮಾತಾಡೋಕ್ಕೆ, ನಿಮ್ಮ ಪಾಸ್ಟ್ ಬಗ್ಗೆ ಇರ್ಬೋದು, ಪ್ರೆಸೆಂಟ್ ಬಗ್ಗೆ ಇರ್ಬೋದು, ಫ್ಯಾಮಿಲಿ ಬಗ್ಗೆ ಇರ್ಬೋದು, ಮಾತಾಡೋದು ಬಂದೇ ಇರುತ್ತೆ 100%. There will be some or the other person to comment bad about you. ಅಲ್ವಾ? ಅವ್ರಿಗೆ ರಿವರ್ಟ್ ಮಾಡಿ ಗಿವ್ ಅಪ್. ನಿಮ್ಮ ಮೇಲೆ ತುಂಬ ಹಾರ್ಶ್ ಮಾಡ್ಕೋಬಾರ್ದು. ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಇಟ್ ಮೈ ಟೇಕ್ ಅ ಸ್ಮಾಲರ್ ಡ್ಯೂರೇಷನ್ ಫಾರ್ ಅದರ್ಸ್. ಬೇರೆಯವ್ರು ಬೇಗ ಸಿಕ್ಬಿಡ್ಬೋದು, ಕೆಲವರು ಲೇಟಾಗಿ ಸಿಗ್ಬೋದು. ದಟ್ಸ್ ಓಕೆ, ಲೇಟಾಗಿ ಸಿಗೋದು ಇನ್ನೂ ಚೆನ್ನಾಗಿ ಸಿಗುತ್ತೆ ಅಂತ ವೇಟ್ ಮಾಡೋಣ. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಫಸ್ಟ್ ಥಿಂಗ್, ಕೆಲವು ವಿಷಯಗಳಲ್ಲಿ ಹಿಂಗೆ ಆಗ್ಬಿಡ್ತೀವಿ ಅಂತ ಕೆಲಸ ನೋಡಿರ್ತೀವಿ, ನಮ್ಮ ಬಗ್ಗೆ ನಾವು ಟೇಕ್ ಕೇರ್ ಮಾಡಿರಲ್ಲ. ಟೇಕ್ ಕೇರ್ ಅಬೌಟ್ ಯುವರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲೀಸ್ ಟೈಮ್. ಕೆಲವು ಸತಿ ನಾವು ಬೇಕು ಅಂದ್ಕೊಂಡ್ರೆ ಇವಾಗ ಅವ್ರು ಬಿಸಿ ಇರ್ತಾರೆ, ಅವ್ರು ಬೇಕು ಅಂದ್ಕೊಂಡಾಗ ನಾವು ಬಿಸಿ ಇರ್ತೀವಿ. ಸೊ ವೆನೆವರ್ ಯು ಗೆಟ್ ದಟ್ ಟೈಮ್ ಆ್ಯಂಡ್ ಚಾನ್ಸ್ ಟು ಬಿ ವಿತ್ ಯುವರ್ ಫ್ಯಾಮಿಲಿ, ಬಿ ವಿತ್ ಫ್ಯಾಮಿಲಿ. ಫ್ಯಾಮಿಲಿ ಇಸ್ ಯುವರ್ ಫಸ್ಟ್ ಪ್ರಿಯಾರಿಟಿ. ಕರೆಕ್ಟಾ? ಈಗ ಒಂದು 10,000 ಕೇಳಿ ಫ್ರೆಂಡ್ಸ್ಗೆ ಏನಾದರೂ ಹೋಗಿ ಕೇಳಿ, ಕೊಡ್ಬೋದು. 1 ಸತಿ 2 ಸತಿ ಗೋಲ್ಡ್ ಬಿಚ್ ಕೊಡ್ತಾರೆ ನಿಮಗೆ ಅಡಕ್ಟ್, ಬಟ್ ಫ್ಯಾಮಿಲಿ ಕೊಡ್ತಾರೆ ಅಟ್ಲೀಸ್ಟ್ ಟ್ರೈ ಆಗಿ ಮಾಡ್ತಾರೆ. ಓಕೆ, ಒಂದು ಸತಿ ನೋಡೋಣ. ಕೆಲವರು ಅದು ಇಲ್ಲ, ಐ ಅಂಡರ್ಸ್ಟ್ಯಾಂಡ್, ಬಟ್ ದಟ್ಸ್ ಓಕೆ. ಯಾರೆಲ್ಲರೂ ನಮಗೆ ನಾವಿದ್ದೀವಿ. ಸೊ ಡೋಂಟ್ ಟ್ರಸ್ಟ್ ಎನಿಬಡಿ ಬ್ಲೈಂಡ್ಲಿ. ಆಮೇಲೆ ಬಿಸ್ನೆಸ್ಸಲ್ಲಿ ತುಂಬ ವಿಷಯಗಳು ಪರ್ಸ್ನಲ್ ಆಗಿ ಇಟ್ಕೋಬೇಕಾಗುತ್ತೆ. ಇನ್ಕಮ್ ಬಗ್ಗೆ ಆಗಲಿ, ನೀವು ಕ್ಲೈಂಟ್ಸ್ನ ಹೇಗೆ ತೊಗೊಳ್ತಾ ಇದ್ದೀವಿ ಅನ್ನೋದಾಗಿರಲಿ, ಬೇರೆ ಅದರ್ಸ್ಗೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಡಿ. ಮನುಷ್ಯರಿಗೆ ಅದು ಬಂದಿದೆ, ಯಾರಾದ್ರೂ ಚೆನ್ನಾಗಿರೋ ವಸ್ತು ಏನೋ ಚೆನ್ನಾಗಿದೆ ಅಂತ ಅದನ್ನ ಹೆಂಗೆ ಪಡ್ಕೊಂಡಿರ್ತಾರೆ ಅನ್ನೋದು ನೋಡೋದಿಲ್ಲ, ಅದನ್ನ ಹೆಂಗೆ ಹಾಳು ಮಾಡಬೇಕು. ಓಕೆ, ನೀವೊಂದು ಲೀಡ್ಸ್ ಬರ್ತಾ ಇದೆಯಾ, ಹೌ ಕ್ಯಾನ್ ಯು ಸ್ಪಾಯ್ಲ್ ದ್ಯಾಟ್? ನೀವೊಂದು ಇವೆಂಟ್ ಚೆನ್ನಾಗಿ ಮಾಡ್ತಾ ಇದೆಯಾ, ಬೇಕಾದ್ರೆ ನನ್ನ ಜೊತೆನೇ ಆಗಿದೆ, ಇವೆಂಟಿಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬೇಕಂತ ಎಕ್ಸ್ಟ್ರಾ ಫ್ಲವರ್ ಕಟ್ ಮಾಡಿಬಿಡೋದು. ಸೊ ಅದು ಶಾರ್ಟೇಜ್ ಆಗೋದಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಬ್ಯಾಡ್ ಹೆಸರು ಬರುತ್ತಲ್ಲ, ಹಾಳು ಮಾಡ್ಬೋದಲ್ಲ, ಹೆಸರು ಒಳ್ಳೇದು. ಬಲೂನ್ಸ್ ಎಕ್ಸ್ಟ್ರಾ ಡ್ಯಾಮೇಜ್ ಮಾಡಿಬಿಡೋದು, ಮಿಷಿನ್ ಮುಚ್ಚಿಟ್ಬಿಡೋದು. ಸೊ ಇದೆಲ್ಲ ಆಗಿದೆ. ಓಕೆ, ನಾಟ್ ಬಿಗ್ ಲೆಸನ್ಸ್. ಡೋಂಟ್ ಡೂ ಇಟ್. ಓಕೆ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡುವಾಗ ಮೇಕ್ ಶೋರ್ ನಿಮ್ಮ ಥರನೇ ಅವರು ಯೋಚಿಸ್ತಾರ, ಒಳ್ಳೆ ರೀತಿಯಲ್ಲಿ ಇದ್ದಾರ, ಇಲ್ಲ ನಿಮಗೆ ಪ್ಯಾಕಲ್ಲಿ ಸ್ಟ್ಯಾಪ್ ಮಾಡೋಕ್ಕೆ ರೆಡಿ ಇದ್ದಾರ, ಎಲ್ಲನೂ ಕೇರ್ಫುಲ್ಲಾಗಿ ಯೋಚನೆ ಮಾಡಿ. ಬೆಳೀತಿದ್ದೀರಂದ್ರೇ ಜಾಸ್ತಿ ಕಮ್ಮಿ. ಓಕೆನಾ? ಅದನ್ನ ಯಾವಾಗ ಎಲ್ಲರಿಗೂ ಹೇಳಿರಲ್ಲ, ಬಟ್ ಇಟ್ ಇಸ್ ದೇರ್, ಇಟ್ ಇಸ್ ಇವಿಲ್ ಐಸ್ ಆಲ್ವೇಸ್ ದೇರ್. ಕೆಲವು ವಿಷಯಗಳನ್ನ ಆಚೆ ತೋರಿಸದೇ ಇರೋದೇ ಒಳ್ಳೆಯದು. ನಾನಾಯ್ತು ನನ್ನ ಕೆಲಸ ಅಷ್ಟೇ. ಡೋಂಟ್ ಶೋ ಆಫ್ ಯುವರ್ ಪರ್ಸನಲ್ ಲೈಫ್, ಡೋಂಟ್ ಶೋ ಆಫ್ ಯುವರ್ ಟೂ ಮಚ್ ಆಫ್ ಗ್ರೋತ್ಸ್ ಇನ್ ದಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಮೇನ್ಲಿ ಟು ದ ಕ್ಲೋಸ್ ಸರ್ಕಲ್. ಪಕ್ಕದಲ್ಲೆಲ್ಲ ಮೈಸೂರಿರೋರು ನಾನು ಯಾರು, ನಾನು ಏನು ಮಾಡ್ತಾರೆ, ದೇ ಡೋಂಟ್ ಬಾದರ್. ವಾಟ್ ದೇರ್ ವಿತ್ ಅಸ್ ವಿಲ್ ಬಾದರ್. ಅದೊಂದ್ರ ಬಗ್ಗೆ ಗೊತ್ತಿರಲಿ. ನಿಮ್ಗೆ ಆಲ್ರೆಡಿ ಅವ್ರು ನಿಮ್ಮ ಕಡೆಯಿಂದ ಆಗಲ್ಲ, ಪ್ರಾಬ್ಲಮ್ ಇದೆ ಅಂದರೆ ದೂರ ಅಲ್ಲೇ. ಇಫ್ ಯು ಫೀಲ್ ಸಮಥಿಂಗ್ ಇಸ್ ರಾಂಗ್, ಇವತ್ತು ನಿಮ್ಗೆ ಅನಿಸ್ತಿರ್ಬೋದು ಯಾರು ತೊಂದರೆ ಮಾಡ್ತಾ ಇದ್ದಾರೆ, ಇಲ್ಲ
ಫೇಸ್ ಇಟ್ ದೆನ್ ಅಂಡ್ ದೇರ್. ಅವತ್ತೇ ಅವಾಗಲೇ ಸಾಲ್ವ್ ಮಾಡೋದು. ಸ್ಟಾರ್ಟಿಂಗ್ಸ್ ಇರೋಣ. Okay, that's all I've learned. Never give up. Don't trust anybody too much. ನೀವು ಒಂದೇ ನಗ್ತಾ ಮಾತಾಡ್ತಾ ಇದ್ರಿಂದ ಅವ್ರನ್ನ ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಏನು ಅಂತ ಇಲ್ಲ. That's okay. ಅವ್ರು ಕೆಟ್ಟದಾಗಿಲ್ಲ, ನಾವು ಒಳ್ಳೆಯ ಪ್ರೀತಿಯಲ್ಲಿ ಇರಬೇಡ. That's one thing I've learned. And I've learned one thing. You can solve big problems with lot of smile. Big smile. ನಗ್ತಾ ಇದ್ರೆ ಎಲ್ಲ ಅಷ್ಟೇ ಸರಿ ಹೋಗ್ಬಿಡುತ್ತೆ. That is what I've learned. ಮಾತಾಡೋ okay, fine. Something is wrong with life. Okay, this is what I've learned last year. I'm not the same person last year. Okay, no. Last time I was so different. This time, but ಅದು ನೀವು ಪ್ರಯತ್ನ ಪಡಬೇಕು. ಮನೆಯಲ್ಲಿ ಕೂತ್ಕೊಂಡ್ರೆ ಯಾರಿಗೂ ಆಗಲ್ಲ. ನಿಮಗಿಂತ ಯಾರೋ ಒಬ್ರು ಬೆಟರ್ ಆರ್ಡರ್ಸ್ ಬರ್ತಾರೆ. ಫಾರ್ ಶೋರ್ ದೇ ಹ್ಯಾವ್ ಬೀನ್ ಡೂಯಿಂಗ್ ಅ ಬೆಟರ್ ಮಾರ್ಕೆಟಿಂಗ್. ದಟ್ ಈಸ್ ಒನ್ ಥಿಂಗ್. ಮಾರ್ಕೆಟಿಂಗ್, ಪ್ರೊಡಕ್ಷನ್, ಪರ್ಚೇಸಿಂಗ್, ಕ್ಲೈಂಟ್ ಹ್ಯಾಂಡಲಿಂಗ್ ಕರೆಕ್ಟಾಗಿ ಕಲ್ತ್ಕೊಂಡಿದ್ದಾರೆ ಅಂತ ಅರ್ಥ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯುವರ್ ಫ್ಯೂಚರ್. ಆ್ಯಂಡ್ ಎಲ್ಲ ಸಿಗಲಿ, ಎಲ್ಲ ನೀವು ಅಂದ್ಕೊಡೋದು, ಕೇಳೋದು, ಮತ್ತು ದೊಡ್ಡ ಇವೆಂಟ್ಸು, ಒಳ್ಳೆ ಕ್ಲೈಂಟ್ಸ್, ದೇವರಂತ ಕ್ಲೈಂಟ್ಸ್. ನಾನು ಯಾವಾಗ ವರ್ಷಕ್ಕೆ ಕ್ಲೈಂಟ್ ದೇವರಂತ ಕ್ಲೈಂಟ್ಸ್ ಸಿ ಅದೆಲ್ಲ ನಿಮಗೆ ಸಿಗ್ತೀನಿ. ನೀನು ಅನ್ಕೋದು ಅದು ಒಳ್ಳೆಯದಾಗಿದೆ. ವಾಟ್ ಎವರ್ ಯು ಆರ್ ವಿಶಿಂಗ್ ಫಾರ್, ಇಫ್ ಇಟ್ಸ್ ರಿಯಲಿ ಗುಡ್, ಎಲ್ಲರಿಗೂ ಸಿಗ್ಲಿ. ಸ್ಕೈ ಇಸ್ ದ ಲಿಮಿಟ್, ಗೋ ಸ್ಲೋ. ಸ್ಕೈ ಲಿಮಿಟು, ಆ ಥರ ಬೇಡ, ಅರ್ಜೆಂಟ್ ಬೇಡ, ಓಡೋಗುತ್ತೆ, ನಿಧಾನ ನಡ್ಕೊಂಡು ಹೋಗೋಣ. ಡನ್? ಸೊ ಹ್ಯಾಪಿ ನ್ಯೂ ಇಯರ್. Done. So we'll start with practicals. So when you want to do your birthday celebration, after the setup, one setup looks to first of all there will be cake celebrations, and then we will continue with one more setup. Hangare you faster mugisbeku anta. Already late idi. ಏನು ಸರಿ, ಚೇರ್ ಮೂವ್ ಮಾಡಬೇಡ. ಆಯ್ತಾ? ಏನು ಕೇಳಿದ್ರಿ?